ಆರ್ ಸಿ ಕಾಲೇಜ್ ಅಂತ ಅಂದರೆ ಒಂದು ರೀತಿ ರೌಡಿಸಮ್ಮು ಹೋರಾಟ ಇದೆಲ್ಲ ಇದ್ದಂಥ ಟೈಮು ನೀವು ಓದಾದಂಥ ಸಂದರ್ಭದಲ್ಲಿ ನಮ್ಗೆ ಏನಂದರೆ ನಮ್ಗೆ ಯಾರು ನಾವೆಲ್ಲ ಆವ್ರೇಜ್ ಸ್ಟೂಡೆಂಟ್ ಫೇಲ್ ಆಗಿರೋ ಸ್ಟೂಡೆಂಟ್ ಯಾರು ಸಂಜೆ ಜೋಸಫ್ ಕ್ರೈಸ್ತಲ್ಲಿ ಕೊಡ್ತಿರ್ಲಿಲ್ವಲ್ಲ. ನಮಗೆಲ್ಲ ಸರ್ಕಾರಿ ಶಾಲೆನೇ ಗಟ್ಟಿ ಇತ್ತು. ಆರ್ ಸಿ ಕಾಲೇಜ್ ಅಂದರೆ ಯಾವಾಗ ಈ ಹೋರಾಟಗಳು ಎಲೆಕ್ಷನ್ ಎಲ್ಲ ಕಂಟೆಂಟ್ ಮಾಡ್ತಾ ಇದ್ರಲ್ಲ ಆಗಲೂ ಕೂಡ ನಿಮ್ಮ ಮನಸ್ಸಲ್ಲಿ ಇತ್ತ ನಾನು ಒಂದು ದಿವಸ ರಾಜಕಾರಣಿ ಆಗಬಹುದು ಆಗಬೇಕು ಅನ್ನೋಂಥ ಒಂದು ಗುರಿ ಇಟ್ಕೊಂಡಿದ್ರಾ? ಬಂದಾಗೆಲ್ಲ ಅನ್ಕೊಳ್ಳೋ ಇಲ್ಲಿಗೆಲ್ಲ ನಾವು ಬರ್ತೀವ ಸಾಧ್ಯನಾ ಇದೆಲ್ಲ ಸಾಧ್ಯ ಇಲ್ಲ ಅನ್ಕೊಳ್ಳೋ ನಾವು. ವಿಧಿ ನನಗೆ ಗೊತ್ತಿರಲಿಲ್ಲ ಅವತ್ತಿನ ವಿದ್ಯಾರ್ಥಿ ನಾಯಕ ಆಗಿದ್ದಾಗ ವಿಧಿ ಇಲ್ಲಿ ಕರ್ಕೊಂಬಂದು ನಿಲ್ಲಿಸುತ್ತೆ ಅಂತ. ಸೊ ಕಾಲೇಜ್ ಟೈಮಿಂದಲೂ ಕೂಡ ವಿಧಾನಸೌಧ ಬರ್ತಿದ್ದೀರಾ? ಖಂಡಿತ ಬರ್ತಿದ್ದೋ ನಾವು. ಶಾಸಕ ಸ್ಥಾನಕ್ಕೆ ನಿಂತ್ಕೊಳ್ಳೋಕ್ಕೂ ಮುಂಚೆ ತಂದೆ ತಾಯಿ ಹಾಗೆ ಸಂಬಂಧಿಕರದೆಲ್ಲ ಅಂದರೆ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ನ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಕರಿತೀರಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅವರ ಅಭಿಪ್ರಾಯವನ್ನು ಕೇಳಲಿಕ್ಕೆ? ಸ್ವಲ್ಪ ನಾನು ಅವತ್ತು ಹಣಕಾಸು ಇರಲಿಲ್ಲ ನನ್ನ ಹತ್ರ. ತಾಯಿ ತಂದೆ ಕರೆದು ಹೇಳ್ತೇನೆ ಸ್ವಲ್ಪ ಹಣ ಕೊಡಿ ನಾನು ಎಲೆಕ್ಷನ್ ನಿಲ್ಲಬೇಕು ಎಲ್ಲ. ಅಲ್ಲೆಲ್ಲ ಜೀಪ್ಗಳು ಬೇಕಾಗಿತ್ತು, 4 ಜೀಪ್ ತಗೋಬೇಕಾಗಿತ್ತು ನಾನು ಒಂದೊಂದು ಹೋಬಳಿಗೆ ಒಂದೊಂದು ಜೀಪ್ ಕೊಡೋಕ್ಕೆ. ಸೊ ಅಪ್ಪಾಜಿ ಎಷ್ಟು ದುಡ್ಡು ಕೊಟ್ಟರು? ಎಷ್ಟು ಜೀಪ್ಗಳು? ಎಲೆಕ್ಷನ್ ಮುಂಚೆನೇ ಇದೆಲ್ಲ ಆಗೋಯ್ತು ನಮಗೆ. ಎಲೆಕ್ಷನ್ ಮುಂಚೆನೇ ನಮ್ದು ಹಣ ಎಲ್ಲ ಜೀಪು ಮತ್ತೊಂದೆಲ್ಲ ಇನ್ವೆಸ್ಟ್ ಮಾಡಿದ್ದೋ ನಾವು. ಎಲೆಕ್ಷನ್ ಮುಂಚೆನೇ ಎಲ್ಲ ಸುಮಾರು ಸೈಟ್ ಒಂದು ಮಾತ್ರ ಅವತ್ತು ಮಾರ್ದೋ. ಎಲೆಕ್ಷನ್ ಒಂದು 2 ತಿಂಗಳು ಇದ್ದಂಗೆ ಆ ಸೈಟ್ ಮಾರ್ದೋ ನಾವು. ಎಲೆಕ್ಷನ್ಗೆ ಬೇಕು ಹಣ ಇರಲಿಲ್ಲ ನಮ್ಮ ಹತ್ರ. ಸರಿ ಪಾರ್ಟಿಯವರು ಕೊಡಲಿಲ್ಲ. ಪಾರ್ಟಿಯವರು ಅವತ್ತು ಬರೀ 1 ಲಕ್ಷ ಕೊಟ್ಟರು ಅಂತ ಅನ್ಸುತ್ತೆ ನನಗೆ ಪಾರ್ಟಿ ಫಂಡ್. 2004 ಜ್ಞಾಪಕ ನನಗೆ.